ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಡಿಸೆಂಬರ್ 16, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ನೇತಾಜಿ ಮ್ಯೂಸಿಯಂ ಪ್ಲಾನ್ಡ್ ಇನ್ ಕೋಲ್ಕತ್ತಾ ಫಾರ್ 125th ಆ್ಯನಿವರ್ಸರಿ. ಸೊ ಈ ಆರ್ಟಿಕಲನ್ನು ಯೂನಿಯನ್ ಕಲ್ಚರಲ್ ಮಿನಿಸ್ಟ್ರಿ ಈ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. 2022ಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಬರ್ತ್ ಆ್ಯನಿವರ್ಸರಿ ಅಂಗವಾಗಿ ನೇತಾಜಿ ಮ್ಯೂಸಿಯಮನ್ನು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡುವುದರ ಬಗ್ಗೆ ಹೇಳಿರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು, ಈ ಒಂದು ಮ್ಯೂಸಿಯಮನ್ನು ಏಕ್ ಭಾರತ್ ಶ್ರೇಷ್ಠ ಭಾರತ್ ಸ್ಕೀಮ್ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುವುದು. ಸೊ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪ್ರೋಗ್ರಾಮ್ನ ಬಗ್ಗೆ ತಮಗೆಲ್ಲ ಗೊತ್ತಿರಬಹುದು. ಸೊ ಬ್ರೀಫ್ಲಿ ಇಲ್ಲಿ ನೋಡೋಣ. ಸೊ ಏಕ್ ಭಾರತ್ ಶ್ರೇಷ್ಠ ಭಾರತ್ ಸ್ಕೀಮನ್ನು ಪ್ರಧಾನಮಂತ್ರಿಗಳು 31 ಅಕ್ಟೋಬರ್ 2015 140ನೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಬರ್ತ್ ಆ್ಯನಿವರ್ಸರಿಯಂದು ಲಾಂಚ್ ಮಾಡಿರುವಂಥದ್ದು. ಸೊ ಈ ಒಂದು ಸ್ಕೀಮಿಗೆ 2016-17ನೇ ಬಜೆಟ್ನಲ್ಲೂ ಸಹ ಘೋಷಣೆ ಮಾಡಲಾಯಿತು. ಇದರ ಅಡಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು, ಟ್ರೆಡಿಷನ್ಸನ್ನು ಮತ್ತು ಪ್ರಾಕ್ಟೀಸಸನ್ನು ಬೇರೆ ಬೇರೆ ರಾಜ್ಯಗಳ ನಡುವೆ ಒಂದು ಸ್ಟ್ರಾಂಗ್ ಬಾಂಡಿಂಗನ್ನು ಬೆಳೆಸೋದಕ್ಕೆ ಈ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿತ್ತು. ಇದರ ಆಬ್ಜೆಕ್ಟಿವ್ಸ್ಗಳನ್ನು ನೋಡಿದಾಗ 4 ಹಂತಗಳಲ್ಲಿ ನಾವು ಇದರ ಬಗ್ಗೆ ಮಾತಾಡಬಹುದು. ಮೊದಲನೇದು, ಯೂನಿಟಿ ಇನ್ ಡೈವರ್ಸಿಟಿಯನ್ನು ಇಡೀ ರಾಷ್ಟ್ರದಲ್ಲಿ ಆಚರಿಸುವಂಥದ್ದು, ಸೆಲಿಬ್ರೇಟ್ ಅಂತ ಅನ್ಬೋದು. ಎರಡನೇದು, ಪ್ರಮೋಟ್ ನ್ಯಾಷನಲ್ ಇಂಟಿಗ್ರೇಷನನ್ನು ಪ್ರಮೋಟ್ ಮಾಡೋದು. ಮೂರನೇದು, ರಿಚ್ ಹೆರಿಟೇಜ್, ಭಾರತದ ಹೆರಿಟೇಜನ್ನು ಶೋಕೇಸ್ ಮಾಡುವಂಥದ್ದು. ಹಾಗೂ ಲಾಂಗ್ ಟರ್ಮ್ ಎಂಗೇಜ್ಮೆಂಟ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದಾಗಿರಬಹುದು. ಮತ್ತು ಒಂದು ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು, ಎಲ್ಲಿ ಎಲ್ಲ ರಾಜ್ಯಗಳು ತಮ್ಮ ತಮ್ಮ ಬೆಸ್ಟ್ ಪ್ರಾಕ್ಟೀಸಸ್ ಮತ್ತು ಎಕ್ಸ್ಪೀರಿಯನ್ಸಸ್ಗಳನ್ನು ಶೇರ್ ಮಾಡಲು ಅವಕಾಶವನ್ನು ಮಾಡಿಕೊಡಲಾಗುವುದು. ಸೊ ಇವೆಲ್ಲವೂ ಈ ಒಂದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಸ್ಕೀಮ್ನ ಅಬ್ಜೆಕ್ಟಿವ್ಸ್ಗಳಾಗಿರುವಂಥದ್ದು, ಮುಖ್ಯ ಉದ್ದೇಶಗಳು. ಸೊ ಈ ಸ್ಕೀಮ್ನ ಅಡಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮ್ಯೂಸಿಯಮನ್ನು ಸ್ಥಾಪನೆ ಮಾಡುವಂಥದ್ದರ ಬಗ್ಗೆ ಈ ಆರ್ಟಿಕಲಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತಹ ಒಂದು ವಿಷಯ. ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿರುವಂತಹ ಪ್ರೋಗ್ರಾಮ್ ಮಿನಿಸ್ಟ್ರಿ ಆಫ್ ಕಲ್ಚರ್ GS ಪೇಪರ್ 1 ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಮಗೆ ಸಹಕಾರಿಯಾಗುವಂಥದ್ದು. ಮತ್ತು ಏಕ್ ಭಾರತ್ ಶ್ರೇಷ್ಠ ಭಾರತ್ನ ಸ್ಕೀಮ್ ಎಲ್ಲ ರೀತಿಯಿಂದಲೂ ಸಾಂಸ್ಕೃತಿಕವಾಗಿ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಒಂದು ಒಗ್ಗಟ್ಟನ್ನು ತೋರಿಸೋದಕ್ಕೆ ಮಾಡುವಂತಹ ಒಂದು ಸ್ಕೀಮು 2015ರಲ್ಲಿ. ಸೊ ಇದು ಸಹ ನಮಗೆ ಅತಿ ಮುಖ್ಯವಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಟು ಬಿ ಚೀಫ್ ಗೆಸ್ಟ್ ಅಟ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್. ನಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಮಾಡಿದಂತಹ ಹಿಂದೂ ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ನೋಡಿದ್ವಿ, ಬ್ರಿಟಿಷ್ ಫಾರಿನ್ ಸೆಕ್ರೆಟರಿ ಆದಂತಹ ಡೊಮಿನಿಕ್ ರಾಬ್ ಅವರು ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂತಹ S ಜಯಶಂಕರ್ ಅವರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬ್ರಿಟಿಷ್ನ ಪ್ರೈಮ್ ಮಿನಿಸ್ಟರ್ ಆದಂತಹ ಬೋರಿಸ್ ಜಾನ್ಸನ್ ಅವರು ಭಾರತದ 2021ನೇ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್, ವರ್ಷದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಏನು ಜನವರಿ 26ಕ್ಕೆ ನಾವು ಆಚರಿಸ್ತೀವೋ ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಇವರು ಬರಲು ಒಪ್ಪಿಕೊಂಡಿರುವಂತಹ ಮಾಹಿತಿಯನ್ನು ಇಲ್ಲಿ ತಿಳಿಸಿರುವಂಥದ್ದು. ಅದರ ಜೊತೆಯಲ್ಲಿ ಒಂದಿಷ್ಟು ಭಾರತ ಮತ್ತು ಬ್ರಿಟನ್ನ ನಡುವಿನ ಸಂಬಂಧಗಳ ಬಗ್ಗೆಯೂ ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆಯಾಗಿರುವಂಥದ್ದು. ಸೊ ಈ ಎರಡು ರಾಷ್ಟ್ರಗಳ ನಡುವೆ ಇರುವಂತಹ ಎನ್ಹ್ಯಾನ್ಸ್ಡ್ ಟ್ರೇಡ್ ಪಾರ್ಟ್ನರ್ಶಿಪ್ನ ಅಗ್ರಿಮೆಂಟ್ ಬಗ್ಗೆ ಇಲ್ಲಿ ಮಾತಾಡಲಾಯಿತು. ಇದರ ಅಡಿಯಲ್ಲಿ ಭಾರತ ಮತ್ತು ಬ್ರಿಟನ್ನ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎರಡೂ ಕಡೆಯಿಂದಲೂ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಲೈಫ್ ಸ್ಟೈಲಿಗೆ ಸಂಬಂಧಿಸಿದಂತೆ, ಮತ್ತು ಭಾರತ ಒಂದು ಪೋಸ್ಟ್ ಕೋವಿಡ್ ನಂತರದ ದೇಶ ಮತ್ತು ಬ್ರಿಟನ್ ಬ್ರೆಕ್ಸಿಟ್ ಇಂದ ಹೊರಬಂದ ನಂತರ ಒಂದು ಹೊಸ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ಮತ್ತು ಬ್ರಿಟನ್ನಿನ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆಯೂ ಇಲ್ಲಿ ಚರ್ಚೆ ಮಾಡಿರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ ಬ್ರಿಟನ್ ತನ್ನ ಸ್ಟ್ರಾಟಜಿಕ್ ಪಾಲಿಸಿಯನ್ನಾಗಿ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಸೆಕ್ಯೂರಿಟಿಯ ಬಗ್ಗೆಯೂ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಭಾರತ ಮತ್ತು ಬ್ರಿಟನ್ ಎರಡೂ ರಾಷ್ಟ್ರಗಳು ಅಫ್ಘಾನಿಸ್ತಾನ್ ಮತ್ತು ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಶಾಂತಿಯುತ ವಾತಾವರಣ ಕಾಪಾಡೋದಕ್ಕೋಸ್ಕರ ಕೆಲಸ ಮಾಡಲಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ಸಹ ಇಲ್ಲಿ ಕೊಟ್ಟಿರುವಂಥದ್ದು. ಭಾರತ ಜನವರಿ 2021ರಿಂದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ತನ್ನ ಕಾರ್ಯನಿರ್ವಹಿಸಲಿದ್ದು, ಅದಕ್ಕೆ ಬ್ರಿಟನ್ ತನ್ನ ಸಪೋರ್ಟನ್ನು ತೋರಿಸಿರುವಂಥದ್ದು. ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಬ್ರಿಟನ್ ಎರಡೂ ರಾಷ್ಟ್ರಗಳು ಟೆರರಿಸಮ್, ಮ್ಯಾರಿಟೈಮ್ ಸೆಕ್ಯೂರಿಟಿ ಮತ್ತು ವೆಸ್ಟರ್ನ್ ಇಂಡಿಯನ್ ಓಷನ್ನಲ್ಲಿ ಪೈರಸಿಗೆ ಸಂಬಂಧಿಸಿದಂತಹ ಒಂದಿಷ್ಟು ಆಕ್ಟಿವಿಟೀಸ್ಗಳ ವಿರುದ್ಧವಾಗಿ ಹೋರಾಡಲಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ಸಹ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನಮಗೆ ಉಪಕಾರಿಯಾಗಲಿದೆ. ಹಾಗೂ ಭಾರತ ಮತ್ತು ಬ್ರಿಟನ್ನಿನ ನಡುವೆ ಇರುವಂತಹ ಸಂಬಂಧಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಮತ್ತು ಬೆಳವಣಿಗೆಗಳನ್ನು ಆಗ್ತಾ ಇರುವಂತಹ ವಿಷಯಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಮೊದಲನೇದಾಗಿರುವಂಥದ್ದು ಎನ್ಹ್ಯಾನ್ಸ್ಡ್ ಟ್ರೇಡ್ ಪಾರ್ಟ್ನರ್ಶಿಪ್ ಬಗ್ಗೆ ನಾವು ನೆನ್ಪಿಟ್ಕೋಬೇಕು. ಎರಡನೇದು ಫ್ರೀ ಟ್ರೇಡ್ ಅಗ್ರಿಮೆಂಟು. ಮೂರನೇದು ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಇರುವಂತಹ ಶಾಂತಿಯುತ ವಾತಾವರಣವನ್ನು ಕಾಪಾಡೋದಕ್ಕೋಸ್ಕರ ಎರಡೂ ರಾಷ್ಟ್ರಗಳು ಯಾವ ರೀತಿಯಾಗಿ ಕೆಲಸ ಮಾಡಲಿದ್ದಾವೆ. ಮತ್ತು ಭಾರತ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ 2021ನೇ ಜನವರಿಯಿಂದ ಕಾರ್ಯನಿರ್ವಹಿಸಲಿದ್ದು, ಅದಕ್ಕೆ ಬ್ರಿಟನ್ನಿನ ಸಪೋರ್ಟ್ ಯಾವಾಗಲೂ ಇದೆ ಅನ್ನುವಂತಹ ಮಾಹಿತಿಯನ್ನು ಅಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಹಾಗೆ ನಾನ್ ಸ್ಟೇಟ್ ಆಕ್ಟಿವಿಟೀಸ್ ಆಗಿರುವಂತಹ ಟೆರರಿಸಮ್ ಹಾಗೂ ವೆಸ್ಟರ್ನ್ ಇಂಡಿಯನ್ ಓಷನ್ನಲ್ಲಿ ಇರುವಂತಹ ಪೈರಸಿಯ ಸಮಸ್ಯೆಯ ವಿರುದ್ಧ ಎರಡೂ ರಾಷ್ಟ್ರಗಳು ಹೋರಾಡಲಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು.
ಮುಂದಿನ ಆರ್ಟಿಕಲ್ US ಇಂಪೋಸಸ್ ಕಾಟ್ಸಾ. ಸೊ ಮೊದಲನೇದಾಗಿ ಕಾಟ್ಸಾ ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಈ ಕಾಟ್ಸಾ ಅನ್ನುವಂಥದ್ದನ್ನು US ತನ್ನ ನ್ಯಾಟೋ ಅಲೈ ಆದಂತಹ ಟರ್ಕಿ ಮೇಲೆ ಹಾಕಿರುವಂಥದ್ದು. ಹಾಗೆ ಈ ಕೌಂಟರಿಂಗ್ ಅಡ್ವರ್ಸರೀಸ್ ಅಥವಾ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ ಆ್ಯಕ್ಟ್ ಕಾಟ್ಸಾ ಅಂತಂದರೆ. ಸೊ ಈ ಒಂದು ಕಾಟ್ಸಾದಲ್ಲಿ ಸ್ಯಾಂಕ್ಷನ್ಸ್ ಹಾಕಿದ್ದಲ್ಲಿ ಈ ರಾಷ್ಟ್ರಕ್ಕೆ ಯಾವ ಯಾವ ತೊಂದರೆಗಳು ಅಥವಾ ಯಾವ ಯಾವ ಬ್ಯಾನ್ಗಳನ್ನು ವಿಧಿಸಲಾಗುವುದು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳಿರುವಂಥದ್ದು. ಮೊದಲಿಗೆ ಕಾಟ್ಸಾ 2017ರಲ್ಲಿ ಇದನ್ನು ಜಾರಿಗೆ ತರಲಾಯಿತು. ನಮಗೆಲ್ಲ ಗೊತ್ತಿರೋ ಹಾಗೆ 2016ರ US ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ನಲ್ಲಿ ರಷ್ಯಾದ ಕೈವಾಡ ಇತ್ತು ಅನ್ನುವಂತಹ ಸಂಶಯಗಳು ಹೊರಹೊಮ್ಮಿದ್ವು. ಸೊ US ಕಾಂಗ್ರೆಸ್ನಲ್ ರಿವ್ಯೂ ಈ ಒಂದು ಕಾಟ್ಸಾವನ್ನು ಜಾರಿಗೆ ತಂದಿರುವಂತಹ ಮುಖ್ಯ ಉದ್ದೇಶ ಆ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ಇಂಡಿಪೆಂಡೆಂಟ್ ಡಿಸಿಷನ್ನಿಂದ ರಷ್ಯಾ ಮೇಲೆ ಇರುವಂತಹ ಸ್ಯಾಂಕ್ಷನ್ಸ್ಗಳನ್ನು ತೆಗೆದುಹಾಕಬಾರದು ಅನ್ನುವಂತಹ ಕಾರಣಕ್ಕೆ US ಕಾಂಗ್ರೆಸ್ ಇದನ್ನು ಕಾಟ್ಸಾವನ್ನು ಜಾರಿಗೆ ತಂದಿತ್ತು. ಸೊ ಈ ಒಂದು ಕಾಟ್ಸಾದ ಅಡಿಯಲ್ಲಿ ಇರಾನ್, ರಷ್ಯಾ ಮತ್ತು ನಾರ್ತ್ ಕೊರಿಯಾದಿಂದ ಯಾವ ರಾಷ್ಟ್ರಗಳು ಸಹ ಅಥವಾ US ಜೊತೆ ಸಂಬಂಧಗಳು ಹೊಂದಿಟ್ಟುಕೊಂಡಿರುವಂತಹ ರಾಷ್ಟ್ರಗಳು ಈ ರಾಷ್ಟ್ರಗಳೊಂದಿಗೆ ಡಿಫೆನ್ಸ್ ಮತ್ತು ಇಂಟೆಲಿಜೆನ್ಸಿಗೆ ಸಂಬಂಧಿಸಿದಂತೆ ಯಾವುದೇ ಟ್ರಾನ್ಸಾಕ್ಷನ್ಸ್ ಮಾಡಿದ್ದಲ್ಲಿ ಅವರ ವಿರುದ್ಧ ಈ ಸ್ಯಾಂಕ್ಷನ್ಸ್ಗಳನ್ನು ಹಾಕಲಾಗುವುದು ಅನ್ನುವಂಥದ್ದನ್ನು ಈ ಒಂದು ಮಸೂದೆ ಅಡಿಯಲ್ಲಿ ಜಾರಿಗೆ ತರಲಾಗಿತ್ತು. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಟರ್ಕಿ ರಷ್ಯಾದಿಂದ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಆದಂತಹ S-400 ಇದು ರಷ್ಯಾದ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್, ಇದನ್ನು ಟರ್ಕಿ ಪರ್ಚೇಸ್ ಮಾಡಿರುವಂತಹ ನಿಟ್ಟಿನಲ್ಲಿ US ಟರ್ಕಿಯ ಮೇಲೆ ಕಾಟ್ಸಾ ನಿರ್ಬಂಧನೆಯನ್ನು ಹಾಕಿರುವಂಥದ್ದು. ಸೊ ಏನಿದು ಕಾಟ್ಸಾ ಅಡಿಯಲ್ಲಿ ಆಗುವಂತಹ ಬ್ಯಾನ್ಗಳು ಯಾವ್ಯಾವು ಅಂತ ನೋಡಿದಾಗ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಯಾವುದೇ ಎಕ್ಸ್ಪೋರ್ಟ್ ಲೈಸೆನ್ಸ್ಗಳಾಗಿರಬಹುದು, ಆಥರೈಸೇಷನ್ ಆಗಿರಬಹುದು, ಅವುಗಳ ಮೇಲೆ ಬ್ಯಾನ್ ಹಾಕಲಾಗುತ್ತದೆ. ಎರಡನೇದು US ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ $10 ಮಿಲಿಯನ್ ಮೇಲೆ ಸಾಲವನ್ನು ಅಥವಾ ಕ್ರೆಡಿಟನ್ನು ಕೊಡಲು ಸಾಧ್ಯವಾಗೋದಿಲ್ಲ, ಇದರಿಂದ 12 ತಿಂಗಳ ಕಾಲವರೆಗೂ. ಹಾಗೂ US ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಏನು ಎಕ್ಸ್ಪೋರ್ಟಿಗೆ ಸಂಬಂಧಿಸಿದಂತೆ ಅಸಿಸ್ಟೆನ್ಸನ್ನು ಕೊಡುತ್ತದೆಯೋ ಅದರ ಮೇಲೂ ಸಹ ಬ್ಯಾನ್ ಹಾಕಲಾಗುತ್ತದೆ. ಹಾಗೂ ಯಾವುದೇ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಆರ್ಗನೈಸೇಷನ್ಸ್ US ಸಂಬಂಧಿಸಿದಂತಿದ್ದಾವೋ ಅವುಗಳಿಂದ ಯಾವುದೇ ಒಂದು ಸಪೋರ್ಟ್ ಸಿಗಲು ಸಾಧ್ಯವಾಗೋದಿಲ್ಲ. ಸೊ ಅದರಲ್ಲೂ ಕ್ರೆಡಿಟಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೋಬಹುದು. ಹಾಗೆ ಸೆಕ್ಷನ್ 123ರ ಅಡಿಯಲ್ಲಿ ಯಾವ್ದಾದ್ರು ವ್ಯಕ್ತಿ ಅಂದರೆ ಸೆಕೆಂಡರಿ ಸ್ಯಾಂಕ್ಷನ್ಸನ್ನು ಆ ವ್ಯಕ್ತಿಯ ಮೇಲೆ US ಹಾಕಬಹುದು. ಸೊ ಆ ಸೆಕ್ಷನನ್ನು ನಿರ್ಭರಿಸಿ ಈ ಒಂದು ಟರ್ಕಿಯ ಡಿಫೆನ್ಸ್ ಸಿಸ್ಟಮ್ನ ಪ್ರೆಸಿಡೆಂಟ್ ಆದಂತಹ ಇಸ್ಮಾಯಿಲ್ ಡೆಮಿರ್ ಅನ್ನುವಂತಹವರ ಮೇಲೆ ವೀಸಾ ರೆಸ್ಟ್ರಿಕ್ಷನ್ಸ್ ಅನ್ನು ಸಹ ಈ ಸಮಯದಲ್ಲಿ ಹಾಕಿರುವಂಥದ್ದು. ಸೊ ಕಾಟ್ಸಾದಿಂದ ಈ ಎಲ್ಲ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗುತ್ತದೆ. ಇದೇ ಸಂದರ್ಭದಲ್ಲಿ US ಟರ್ಕಿಯನ್ನು ಗ್ಲೋಬಲ್ F-35 ಜಾಯಿಂಟ್ ಸ್ಟ್ರೈಕ್ ಫೈಟರ್ ಪಾರ್ಟ್ನರ್ಶಿಪ್ನ ಇಂದ ಹೊರಹಾಕಿರುವಂಥದ್ದು. ಈ ಪಾರ್ಟ್ನರ್ಶಿಪ್ನ ಅಡಿಯಲ್ಲಿ ಟರ್ಕಿಯ ಪೈಲಟ್ಸ್ಗಳನ್ನು F-35 ಜೆಟ್ ಏನು US ಒಂದು ಟೆಕ್ನಾಲಜಿ ಆಗಿದೆಯೋ ಅದರಿಂದ ಹೊರಹಾಕಿರುತ್ತಾರೆ. ಅದಕ್ಕೆ ಮುಖ್ಯ ಕಾರಣ ರಷ್ಯಾ ಟರ್ಕಿಯ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ US ಟೆಕ್ನಾಲಜಿ ಲೀಕ್ ಆಗುವ ಸಾಧ್ಯತೆಗಳು ಇದಾವೆ ಅನ್ನುವಂತಹ ಒಂದು ಭಯವನ್ನು ತೋರಿಸಿ ಆ ಒಂದು ಪಾರ್ಟ್ನರ್ಶಿಪ್ಪಿಂದ ಹೊರಹಾಕಿರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲ್ನ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ ಸಹ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನಮಗೆ ತುಂಬ ಮುಖ್ಯವಾಗಿರುವಂತಹ ಒಂದು ವಿಷಯ. ಮುಂದಿನ ಆರ್ಟಿಕಲ್ ಗವರ್ಮೆಂಟ್ ಮಸ್ಟ್ ಅನ್ವೀಲ್ ಸ್ಟಿಮ್ಯುಲಸ್ ಟು ಸ್ಪರ್ ಡಿಮಾಂಡ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಇಂಡಸ್ಟ್ರಿ ಭಾರತ ಸರ್ಕಾರಕ್ಕೆ ಡಿಮಾಂಡನ್ನು ಬೆಳೆಸಲು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದಿಷ್ಟು ಸ್ಟಿಮ್ಯುಲಸ್ ಪ್ಯಾಕೇಜ್ ಮತ್ತು ಫೋಕಸನ್ನು ಕೊಡುವಂತಹ ರೆಕಮೆಂಡೇಷನ್ಸ್ಗಳನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಆರ್ಟಿಕಲ್ನಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಇಂಡಸ್ಟ್ರಿ ಹೇಳ್ತಾ ಇರೋ ಹಾಗೆ ಭಾರತ ಸರ್ಕಾರ ಸದ್ಯಕ್ಕೆ ಸಪ್ಲೈ ಸೈಡ್ ಫಿಸ್ಕಲ್ ಸ್ಟಿಮ್ಯುಲಸ್ ಅನ್ನು ಕೊಡ್ತಾ ಇದೆ. ಆದರೆ ಡಿಮಾಂಡನ್ನು ಹೆಚ್ಚಿಸಲು ಮಾಡಬೇಕಾಗಿರುವಂತಹ ಕೆಲಸಗಳಲ್ಲಿ ಇನ್ನೂ ಹೆಚ್ಚಿನ ಫಿಸ್ಕಲ್ ಸ್ಟಿಮ್ಯುಲಸ್ ಕೊಡುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಮಾಡಿರುವಂತಹ ಬದಲಾವಣೆ ನಮಗೆ ಗೊತ್ತೇ ಇದೆ. BS-4 ಇಂಜಿನಿಂದ BS-6 ಇಂಜಿನಿಗೆ ಬದಲಾಯಿಸಿರುವಂಥದ್ದು. ಈ ಒಂದು BS-4 ಇಂದ BS-6ಗೆ ಬದಲಾಯಿಸಿರೋದ್ರಿಂದ ಗಾಡಿಗಳಲ್ಲಿ ಅಥವಾ ವೆಹಿಕಲ್ಸಲ್ಲಿ ಸುಮಾರು 10-15% ಹೆಚ್ಚಳವಾಗಿದೆ ಅದರ ಬೆಲೆಯಲ್ಲಿ. ಈ ಹೆಚ್ಚಳದಿಂದ ಜನರಲ್ಲಿ ಡಿಮಾಂಡ್ ಕಡಿಮೆ ಆಗಿದೆ ಅನ್ನುವಂತಹ ಮಾತುಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಅಪ್ಗ್ರೇಡೆಡ್ ಟೆಕ್ನಾಲಜಿಯನ್ನು ಕಂಪನ್ಸೇಟ್ ಮಾಡಲು GST ಈಗ ಸದ್ಯಕ್ಕೆ ಏನು 28% ಚಾರ್ಜ್ ಮಾಡಲಾಗ್ತಿದೆಯೋ ಅದನ್ನು 18%ಕ್ಕೆ ಇಳಿಸೋದ್ರಿಂದ ಏನು 10-15% ಹೆಚ್ಚಳ ಬೆಲೆಯಲ್ಲಿ ಆಗಿದೆಯೋ ಅದನ್ನು ಕಂಪನ್ಸೇಟ್ ಮಾಡಲು ಸಾಧ್ಯವಾಗುತ್ತದೆ. ಆ್ಯಂಡ್ ಅದರಿಂದ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಹೆಚ್ಚಿಸಲು ಅವಕಾಶಗಳು ಸಿಗ್ತವೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಈ ಕಮಿಟಿ ಹೇಳ್ತಾ ಇರೋ ಹಾಗೆ ಈ ಒಂದು ಬದಲಾವಣೆಗಳಿಂದಾಗಿ ಏನು GST ಭಾರತ ಸರ್ಕಾರ ಕಳ್ಕೊಳ್ಳಲಿದೆಯೋ ಅದನ್ನು ಹೆಚ್ಚಿನ ಸೇಲ್ಗಳಿಂದ ಆಗುವಂತಹ ಲಾಭದಿಂದ ಅದನ್ನು ರಿಡಕ್ಷನ್ ಅಥವಾ ಕಂಪನ್ಸೇಟ್ ಮಾಡ್ಕೋಬಹುದು. ಮತ್ತು
ಈ ಒಂದು ಕಾರಣದಿಂದ ಆರ್ಥಿಕ ವ್ಯವಸ್ಥೆಯಲ್ಲಿ ಚೇತರಿಕೆ ಆಗುವುದನ್ನು ನಾವು ನೋಡಬಹುದು. ಹಾಗೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ಗಳಲ್ಲೂ ಸಹ ಒಂದಿಷ್ಟು ಬದಲಾವಣೆ ಮಾಡಲು GST ಬಗ್ಗೆ ಕಮಿಟಿ ರೆಕಮೆಂಡೇಶನ್ ಕೊಟ್ಟಿದೆ. ಅದರಿಂದಾಗಿ ಈ ಸೆಕ್ಟರ್ನಲ್ಲೂ ಸಹ ಒಂದಿಷ್ಟು ಆರ್ಗನೈಸ್ಡ್ ಡೆವಲಪ್ಮೆಂಟ್ ಆಗುವ ಸಾಧ್ಯತೆಗಳನ್ನು ನಾವು ನೋಡಬಹುದು. ಹಾಗೂ ಇಂಟರ್ನಲ್ ಕಂಬಷನ್ ಇಂಜಿನ್ನ ಆಧರಿಸಿ ಇರುವಂತಹ ವೆಹಿಕಲ್ಸ್ಗಳ GST ಮೇಲೂ ಸಹ ಏನು ಫಿಕ್ಸ್ಡ್ ರೇಟನ್ನು ಚಾರ್ಜ್ ಮಾಡ್ತಾ ಇದ್ದಾರೋ ಅದನ್ನು ಬಿಟ್ಟು ಸೈಜ್, CC, ಪ್ರೈಸ್ ಬ್ರಾಕೆಟ್ ಮತ್ತು ಸೀಟಿಂಗ್ ಕೆಪಾಸಿಟಿಯನ್ನು ಆಧರಿಸಿ ಪ್ರೈಸನ್ನು ಅಥವಾ GSTಯನ್ನು ಡಿಸೈಡ್ ಮಾಡಬೇಕು. ಆವಾಗ ಒಂದಿಷ್ಟು ಲಕ್ಸುರಿ ವೆಹಿಕಲ್ಸ್ಗಳಲ್ಲೂ ಸಹ ಡಿಮಾಂಡ್ ಹೆಚ್ಚುವ ಸಾಧ್ಯತೆಗಳನ್ನು ನಾವು ನೋಡಲು ಸಾಧ್ಯವಾಗುತ್ತದೆ. ಈ ಒಂದು ರೆಕಮೆಂಡೇಶನ್ಸ್ಗಳಲ್ಲಿ ಭಾರತ ಸರ್ಕಾರಕ್ಕೆ ಕಮಿಟಿ ಕೊಟ್ಟಿರುವಂತಹ ಸಜೆಷನ್ಸ್ಗಳಲ್ಲಿ ಇನ್ನೂ 2 ಮುಖ್ಯವಾದ ಸಜೆಷನ್ಸ್ಗಳನ್ನು ನೋಡಿದಾಗ, ಮೊದಲನೇದು ಸುಪ್ರೀಂ ಕೋರ್ಟ್ ಏನು BS4 ಇಂದ BS6ಗೆ ಬದಲಾಯಿಸುವಂತೆ ನಿರ್ದೇಶನಗಳನ್ನು ಕೊಟ್ಟಿತ್ತೋ ಸರ್ಕಾರ ಸುಪ್ರೀಂ ಕೋರ್ಟನ್ನು ಮನವೊಲಿಸಿ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಅಥವಾ ಪ್ಯಾಂಡಮಿಕ್ ಆಗಿರೋದ್ರಿಂದ BS4 ಇಂಜಿನ್ಗಳ ಸಪ್ಲೈ ಅಥವಾ ಸೇಲ್ ಆಗಲು ಸಾಧ್ಯವಾಗಿರಲಿಲ್ಲ. ಅವುಗಳಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಡಬೇಕು. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಹೆವಿ ಇಂಡಸ್ಟ್ರೀಸ್, ಈ ಒಂದು ಡಿಪಾರ್ಟ್ಮೆಂಟು ಸುಪ್ರೀಂ ಕೋರ್ಟ್ನ ಮನವೊಲಿಸುವ ಅವಶ್ಯಕತೆ ಇದೆ. NCR ರೀಜನ್ನಲ್ಲಿ ಡೀಸೆಲ್ ಗಾಡಿಗಳು 10 ವರ್ಷಗಳಿಗಿಂತ ಹಳೆಯದಿರುವಂಥದ್ದು, ಪೆಟ್ರೋಲ್ ಗಾಡಿಗಳು 15 ವರ್ಷಗಳಿಗಿಂತ ಹಳೆಯದು ಏನಿದಾವೋ ಅವುಗಳನ್ನು ಸ್ಕ್ರ್ಯಾಪ್ ಮಾಡಲು ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿದೆಯೋ ಅದನ್ನು ಸುಪ್ರೀಂ ಕೋರ್ಟ್ ಹಿಂತಗೊಳ್ಳಲು ಅಥವಾ ಇನ್ನೂ ಒಂದಿಷ್ಟು ಕಾಲಾವಕಾಶ ಕೊಡಲು ಸುಪ್ರೀಂ ಕೋರ್ಟಿಗೆ ಮನವೊಲಿಸುವ ಕೆಲಸವನ್ನು ಸರ್ಕಾರ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಈ ಆರ್ಟಿಕಲ್ನಲ್ಲಿ ಈ ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಇಂಡಸ್ಟ್ರಿ ಒಂದು ರೆಕಮೆಂಡೇಶನ್ಸ್ ಕೊಟ್ಟಿರೋದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಲಾ ಆ್ಯಂಡ್ ಆರ್ಡರ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಜಸ್ಟಿಸ್ ಡೆಲಿವರಿ ಸಿಸ್ಟಮ್ನಲ್ಲಿ ಇರುವಂತಹ ಒಂದಿಷ್ಟು ಲೂಪ್ ಹೋಲ್ಸ್ಗಳ ಬಗ್ಗೆ ಅರ್ಥೈಸ್ಕೊಳ್ಳಲಿದ್ದೇವೆ. ಮೊದಲನೇದಾಗಿ ನೆಟ್ಫ್ಲಿಕ್ಸಲ್ಲಿ ತಾವೆಲ್ಲರೂ ಒಂದು TV ಸೀರೀಸನ್ನು ನೋಡಿದರೆ ದಿ ಕ್ರೌನ್ ಅಂತ ಅದರ ಹೆಸರು. ಅದರಲ್ಲಿ ಕ್ವೀನ್ ಎಲಿಜಬೆತ್ II ಅವರು ಪ್ರಧಾನಮಂತ್ರಿಗಳಾದ ಹರಾಲ್ಡ್ ವಿಲ್ಸನ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಯಾಕೆ ಸಾಮಾನ್ಯ ಜನರಲ್ಲಿ ರಾಜಮನೆತನೆಯ ಬಗ್ಗೆ ನೆಗೆಟಿವ್ ಪರ್ಸೆಪ್ಷನ್ ಇದೆ, ಅದನ್ನು ಯಾಕೆ ಪಾಸಿಟಿವ್ ಅಥವಾ ಯಾಕೆ ಎಲ್ಲರೂ ನಮ್ಮ ರಾಜಮನೆತನಕ್ಕೆ ಡಿಫ್ರೆಂಟ್ ಆಗಿ ನೋಡ್ತಾರೆ ಅಂತ ಕೇಳಿದಂತಹ ಮಾತಿಗೆ ಅಲ್ಲಿನ ಪ್ರಧಾನಮಂತ್ರಿಗಳಾದ ವಿಲ್ಸನ್ ಅವರು ಹೇಳಿದಂತಹ ಮಾತು, ರಾಜಮನೆತನ ಅನ್ನುವಂಥದ್ದು ನಾರ್ಮಲ್ ಜಾಬ್ ಅಥವಾ ನಾರ್ಮಲ್ ಜೀವನ ಅಲ್ಲ, ಅದು ಐಡಲ್ ಆಗಿರಬೇಕು ಅನ್ನುವಂಥದ್ದು ಸಾಮಾನ್ಯ ಜನರು ಯಾವಾಗಲೂ ಬಯಸ್ತಾರೆ ಅನ್ನುವಂಥದ್ದನ್ನು ಹೇಳಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಭಾರತ ದೇಶದಲ್ಲೂ ಸಹ ನಮ್ಮ ದೇಶದ ಜಸ್ಟಿಸ್ ಡೆಲಿವರಿ ಸಿಸ್ಟಮನ್ನು ಐಡಲ್ ಆಗಿ ಅಂದರೆ ಕಾನ್ಸ್ಟಿಟ್ಯೂಷನಲ್ ಐಡಿಯಾಲಿಟಿಯ ಬಗ್ಗೆ ಮಾತಾಡ್ತೀವಿ. ಸಂವಿಧಾನಿಕ ಐಡಲಿಸಮನ್ನು ನಮ್ಮ ದೇಶದ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಳವಡಿಸ್ಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ನಮ್ಮ ದೇಶದ ಸಾಮಾನ್ಯ ಜನರು ಬಯಸ್ತಾರೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಬಹಳಷ್ಟು ಸರಿ ಜುಡಿಷಿಯರಿಯಲ್ಲಿ ಯಾವ ವಿಷಯಗಳ ಮೇಲೆ ಇಶ್ಯೂಸ್ಗಳು ಅಥವಾ ಲೂಪ್ ಹೋಲ್ಸ್ಗಳು ಇದ್ದಾವೆ ಅಂದಾಗ ಹೆಚ್ಚಿನ ಸಮಯದಲ್ಲಿ ಸ್ಯಾಲರಿಗೆ ಸಂಬಂಧಿಸಿದಂತೆ ಜಡ್ಜ್ಗಳ ಸ್ಯಾಲರಿ ಅಥವಾ ಕೋರ್ಟ್ಗಳ ಇನ್ಫ್ರಾಸ್ಟ್ರಕ್ಚರಲ್ಲಿ ಬದಲಾವಣೆ ಆಗುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತುಗಳನ್ನು ನಾವು ನೋಡ್ತೀವಿ. ಆದರೆ ಬಹಳಷ್ಟು ಸರಿ ಒಂದಿಷ್ಟು ವಿಷಯಗಳು ಹಿಡನ್ ಆಗಿ ಅಂದರೆ ಔಚ್ಕೊಂಡೇ ಉಳ್ಕೊಂಡ್ಬಿಡ್ತವೆ. ಉದಾಹರಣೆಗೆ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ 1987 ಪ್ರಕಾರ ಹೆಣ್ಣು ಮಕ್ಕಳಿಗೆ, SC STಗಳಿಗೆ ಮತ್ತು ಆರ್ಥಿಕವಾಗಿ ಬಡವರಿಗೆ ಫ್ರೀ ಜಸ್ಟಿಸ್ ಅಥವಾ ಫ್ರೀ ಲೀಗಲ್ ಏಡ್ನ ಪ್ರಾವಧಾನವನ್ನು ಮಾಡಲಾಗಿದೆ. ಆದರೆ ಭಾರತದಲ್ಲಿ ಇದಕ್ಕೆ ಸರಿಯಾದ ಒಂದು ಫಂಡ್ಸ್ ಇಲ್ಲದೆ ಇರೋದ್ರಿಂದ ಈ ಒಂದು ಫ್ರೀ ಜಸ್ಟಿಸ್ ಲೀಗಲ್ ಏಡ್ ಒಂದು ಸತ್ತ ಲೆಟರ್ ಆಗಿರುವಂಥದ್ದು. ಅಂದರೆ ಅದರಲ್ಲಿ ಯಾವುದೇ ಜೀವ ಇಲ್ಲ, ಅದು ಸುಮ್ಮನೆ ನಾಮಕೆ ವಾಸ್ತೆ ಉಳ್ಕೊಂಡ್ಬಿಟ್ಟಿದೆ. ಆದರೆ UK ಯಲ್ಲಿ ನೋಡಿದಾಗ ಅಲ್ಲಿನ ಸರ್ಕಾರ ಒಂದಿಷ್ಟು ಫಂಡ್ಸ್ಗಳನ್ನು ಇಂಡಿಪೆಂಡೆಂಟ್ ಸಾಲಿಟರ್ಸ್ ಆಫೀಸಸ್ಗೆ ಪ್ರಾವಧಾನವನ್ನು ಕೊಟ್ಟಿದೆ. ಆ ಒಂದು ಪ್ರಾವಧಾನದಿಂದ ಅಲ್ಲಿನ ಜನರಿಗೆ ಬೇಕಾದಂತಹ ಫ್ರೀ ಲೀಗಲ್ ಏಡನ್ನು ಕೊಡಲು ಸಾಧ್ಯವಾಗ್ತಿದೆ. ಅದೇನಾದರೂ UK ಸರ್ಕಾರ ಈ ಒಂದು ಫಂಡನ್ನು ಈ ಇಂಡಿಪೆಂಡೆಂಟ್ ಸಾಲಿಟರ್ಸ್ ಆಫೀಸಸ್ಗಳಿಂದ ತೆಗೆದುಹಾಕಿದ್ದಲ್ಲಿ ಅಲ್ಲಿನ ಜನರಿಗೆ ಬೇಕಾದಂತಹ ಏನು ಸರ್ವಿಸಸ್ ಬೇಕಾಗಿದ್ದಾವೋ ಇನ್ವ್ಯಾಲ್ಯೂಯಬಲ್ ಅಂತಲೇ ಕರಿತೀವಿ, ಅಂದರೆ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಾಗೋದಿಲ್ಲ. ಆ ಒಂದು ಸರ್ವಿಸಸ್ ಏನಾದರೂ ನಿಂತು ಹೋಗಿದ್ದಲ್ಲಿ ರೂಲ್ ಆಫ್ ಲಾ ಬಿದ್ದು ಹೋಗುತ್ತದೆ ಅನ್ನುವಂಥದ್ದು. ಅದೇ ರೀತಿಯ ಸಂದರ್ಭವನ್ನು ಭಾರತದಲ್ಲೂ ಸಹ ನಾವು ಕಾಣ್ತಾ ಇದ್ದೀವಿ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನೊಂದು ಮುಖ್ಯವಾಗಿ ವಿಷಯ ಇಲ್ಲಿ ಮಾತಾಡ್ತಾ ಇರುವಂಥದ್ದು ಪುವರ್ ಜಡ್ಜ್ ಮತ್ತು ಪಾಪ್ಯುಲೇಷನ್ ರೇಷಿಯೋ ಬಗ್ಗೆ. ಜಡ್ಜ್ ಹಾಗೂ ಪಾಪ್ಯುಲೇಷನ್ಗಳ ರೇಷಿಯೋ ನೋಡಿದಾಗ ಭಾರತದಲ್ಲಿ ಪ್ರತಿ ಮಿಲಿಯನ್ ಪಾಪ್ಯುಲೇಷನ್ಗೆ ಇರುವಂತಹ ಜಡ್ಜ್ಗಳ ಸಂಖ್ಯೆ 19 ಮಾತ್ರ. ಆದರೆ US ಅಲ್ಲಿ 100 ಜಡ್ಜ್ಗಳ ರೇಷಿಯೋವನ್ನು ನಾವು ನೋಡ್ತೀವಿ ಪ್ರತಿ ಮಿಲಿಯನ್ ಪಾಪ್ಯುಲೇಷನ್ಗೆ. ಕೆನಡಾದಲ್ಲಿ 75, UK ದಲ್ಲಿ ಇರುವಂಥದ್ದು 50, ಆದರೆ ಭಾರತದಲ್ಲಿ 19. ಇದರಲ್ಲೂ ಸಹ
1/4 ಪೋಸ್ಟ್ಗಳು ಯಾವಾಗಲೂ ವೇಕೆಂಟೇ ಉಳ್ಕೋತವೆ. ಸೊ ಈ ವೇಕೆನ್ಸಿ ಇರೋದೇ ಕಡಿಮೆ, ಅದರಾಗೂ ವೇಕೆನ್ಸಿ ಜಾಸ್ತಿ ಇರೋದ್ರಿಂದ ಭಾರತದಲ್ಲಿ ಈ ಒಂದು ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಪೂರಕವಾಗಿ ಸಾಗಲು ಸಾಧ್ಯವಾಗ್ತಿಲ್ಲ ಅನ್ನುವಂತಹ ವಿಷಯನ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ 2 ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕು. ಮೊದಲನೇದಾಗಿ ಆಲ್ ಇಂಡಿಯಾ ಜಡ್ಜಸ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2001. ಇದರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯವು ಭಾರತ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟಿತ್ತು. ಇದರ ಅಡಿಯಲ್ಲಿ ಜಡ್ಜ್ ಟು ಪಾಪ್ಯುಲೇಷನ್ ರೇಷಿಯೋನ 50 ಪ್ರತಿ ಮಿಲಿಯನ್ಗೆ ಏರಿಸುವ ಅವಶ್ಯಕತೆ ಇದೆ. ಸೊ ಈ ಒಂದು ಜಡ್ಜ್ಮೆಂಟ್ ಕೊಟ್ಟ ನಂತರ ಮುಂದಿನ 5 ವರ್ಷಗಳಲ್ಲಿ ಇದನ್ನು ಪೂರಕವಾಗಿ ಮುಗಿಸಬೇಕು ಅನ್ನುವಂತಹ ನಿರ್ದೇಶನವನ್ನು ಕೊಟ್ಟಿತ್ತು. ಆದರೆ 2001ರಲ್ಲಿ ಕೊಟ್ಟಂತಹ ಜಡ್ಜ್ಮೆಂಟ್ ಇದು ಇವತ್ತು 2020 ಆದರೂ ಸಹ ಈ ಒಂದು ಜಡ್ಜ್ಮೆಂಟನ್ನು ಪೂರ್ತಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನುವಂತಹ ವಿಷಯವನ್ನು ಇಲ್ಲಿ ಲೇಖಕರು ಹೇಳಲು ಬಯಸ್ತಾ ಇದ್ದಾರೆ. ಹಾಗೆ ಆಕ್ಸೆಸ್ ಟು ಜಸ್ಟಿಸ್ ಬಗ್ಗೆ ಮಾತಾಡ್ತಿದ್ದೀವಿ. ಈ ಆಕ್ಸೆಸ್ ಟು ಜಸ್ಟಿಸ್ ಬಗ್ಗೆ ಮಾತಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯು ಈ ಒಂದು ಆಕ್ಸೆಸ್ ಟು ಜಸ್ಟಿಸ್ ಮೂಲಭೂತ ಹಕ್ಕಾಗಿ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಸಹ ಸ್ಪೆಸಿಫೈ ಆಗಿಲ್ಲ. ಆದರೆ ರೈಟ್ ಟು ಲೈಫ್ ಆರ್ಟಿಕಲ್ 21ರ ಅಡಿಯಲ್ಲಿ ಏನು ಮಾತಾಡ್ತಾ ಇದ್ದೀವೋ, ಜೀವನ ಅನ್ನುವಂಥದ್ದು ಬರೀ ಬದುಕೋಕ್ಕಲ್ಲ, ಪೂರಕವಾಗಿ ಬದುಕಬೇಕು. ಅದು ಪೂರಕವಾಗಬೇಕು ಅಂತಂದರೆ ಆಕ್ಸೆಸ್ ಟು ಜಸ್ಟಿಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಅನಿತಾ ಕುಶ್ವಾ ವರ್ಸಸ್ ಪುಷ್ಪಾ ಸದನ್ 2016 ಈ ಕೇಸ್ನ ಅಡಿಯಲ್ಲಿ ಸುಪ್ರೀಂ ಕೋರ್ಟು ಬರೀ ಲೈಫ್ ಅನ್ನುವಂಥದ್ದು ಫಿಸಿಕಲ್ ಸೆನ್ಸ್ ಅಲ್ಲ ಅಥವಾ ಬರೀ ಬದುಕೋದಲ್ಲ, ಅದನ್ನು ವರ್ದಿಯಾಗಿ ಬದುಕಲು ಅವಕಾಶವನ್ನು ಮಾಡಿಕೊಡಬೇಕು. ಅದಕ್ಕೆ ಆಕ್ಸೆಸ್ ಟು ಜಸ್ಟಿಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಿರುವಂಥದ್ದು. ಸೊ ಭಾರತದಲ್ಲಿ ಆಕ್ಸೆಸ್ ಟು ಜಸ್ಟಿಸ್ ಪೂರಕವಾಗಿ ಅಥವಾ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಆಗಬೇಕು ಅಂತಂದರೆ 4 ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು. ಒಂದನೇದು ಅಡ್ಜುಡಿಕೇಟರಿ ಮೆಕ್ಯಾನಿಸಮ್, ಎರಡನೇದು ಆಕ್ಸೆಸಬಲ್ ಇರಬೇಕು ಡಿಸ್ಟೆನ್ಸ್ ವೈಸು, ಮೂರನೇದು ಆ ಒಂದು ಜಸ್ಟಿಸ್ ಸಿಸ್ಟಮ್ ಸ್ಪೀಡಿ ಮತ್ತು ಅಫೋರ್ಡಬಲ್ ಆಗಿರಬೇಕು. ಹಾಗೆ ಈ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಮತ್ತು ಜುಡಿಷರಿ ಎಲ್ಲವೂ ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಇದನ್ನು ಪೂರಕವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ. ಸೊ ದೇಶದಲ್ಲಿ ಒಂದು ನ್ಯಾಷನಲ್ ಪಾಲಿಸಿಯನ್ನು ತರಬೇಕು, ಒಂದು ರೋಡ್ ಮ್ಯಾಪನ್ನು ರಚಿಸಬೇಕು. ಅದರ ಅಡಿಯಲ್ಲಿ ಬ್ಯಾಕ್ಲಾಗ್ಸ್ ಮತ್ತು ಈ ರೀತಿಯ ಫ್ರೀ ಲೀಗಲ್ ಏಡ್ ಜಸ್ಟಿಸ್ ಆ್ಯಕ್ಟ್ ಏನಿದೆಯೋ 1987 ಇವನ್ನು ಪೂರ್ವಕವಾಗಿ ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸಗಳನ್ನು ಸರ್ಕಾರ ಮತ್ತು ಎಲ್ಲ ಆರ್ಗನ್ಸ್ ಆಫ್ ಸೊಸೈಟಿ ಏನಿದಾವೋ ಅವು ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇಲ್ಲಿ ನಾವು ತಿಳ್ಕೊಂಡಿರುವಂತಹ ವಿಷಯ GS2 ಜುಡಿಷರಿ ಸೆಕ್ಷನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಮುಂದಿನ ಆರ್ಟಿಕಲನ್ನು ನೋಡೋಣ. ಇದನ್ನ ಕೊನೆಯ ಆರ್ಟಿಕಲ್ ಫ್ರಮ್ ಎ ಡಿಜಿಟಲ್ ಇಂಡಿಯಾ ಟು ಡಿಜಿಟಲ್ ಭಾರತ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಭಾರತದ ಪ್ರಧಾನಮಂತ್ರಿಗಳು ಡಿಸೆಂಬರ್ 9ರಂದು PM ಪ್ರೈಮ್ ಮಿನಿಸ್ಟರ್ಸ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಅನ್ನುವಂತಹ ಒಂದು ಸ್ಕೀಮನ್ನು ಲಾಂಚ್ ಮಾಡಿದರು. ಯಾವುದೇ ಒಂದು ಸ್ಕೀಮ್ ಅಥವಾ ಪಾಲಿಸಿಯನ್ನು ಸರ್ಕಾರ ಘೋಷಣೆ ಮಾಡಿದ ನಂತರ ಅದರಲ್ಲಿ 2 ರೀತಿಯ ವ್ಯತ್ಯಾಸಗಳನ್ನು ಕಾಣ್ತೀವಿ. ಮೊದಲನೇದು ಅದು ಆ ಒಂದು ಪಾಲಿಸಿ ಗೇಮ್ ಚೇಂಜರ್ ಆಗಿರಬಹುದು, ಅಥವಾ ಇನ್ನೊಂದು ಆ ಒಂದು ಪಾಲಿಸಿ ಸುಮ್ಮನೆ ಸಾಮಾಜಿಕ ಹೆಸರಿಗೋಸ್ಕರ ತರುವ ಸಾಧ್ಯತೆಗಳಿರ್ತವೆ. ಆದರೆ ಈ ಒಂದು PM ವಾಣಿ ಪ್ರೈಮ್ ಮಿನಿಸ್ಟರ್ಸ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇನಿಷಿಯೇಟಿವ್ ಏನಿದೆ, ಇದು ಒಂದು ಗೇಮ್ ಚೇಂಜರ್ ಪಾಲಿಸಿಯಾಗಿ ಹೊರಹೊಮ್ಮುವ ಸಾಧ್ಯತೆಗಳನ್ನು ನಾವು ನೋಡ್ತೀವಿ. ಈ ಒಂದು PM ವಾಣಿ ಅಡಿಯಲ್ಲಿ ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲಿ ನಾವು ಅರ್ಥೈಸಿಕೊಂಡಾಗ PM ವಾಣಿ 3 ಹಂತಗಳಲ್ಲಿ ಕೆಲಸ ಮಾಡುತ್ತದೆ. ಮೊದಲನೇ ಹಂತದಲ್ಲಿ PDOಗಳು ಅಂದರೆ ಪಬ್ಲಿಕ್ ಡೇಟಾ ಆಫೀಸ್, ಎರಡನೇ ಹಂತದಲ್ಲಿ PDOAಗಳು ಅಂದರೆ ಪಬ್ಲಿಕ್ ವೈಫೈ ನೆಟ್ವರ್ಕ್ ಅಗ್ರಿಗೇಟರ್ಸ್ಗಳು, ಮೂರನೇ ಹಂತದಲ್ಲಿ ಆ್ಯಪ್ ಡೆವಲಪರ್ಸ್ಗಳು. ಇವುಗಳನ್ನೆಲ್ಲ ನೋಡಿದಾಗ ಈ 3 ಅಂಗಗಳು ಹೇಗೆ ಕರ್ತವ್ಯ ನಿರ್ವಹಿಸಲಿದ್ದಾವೆ ಹಾಗೂ PM ವಾಣಿ ಯಾವ ರೀತಿಯಲ್ಲಿ ದೇಶದ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಸಹಕಾರಿ ಆಗಲಿದೆ ಅನ್ನುವಂತಹ ವಿಷಯವನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಸೊ ಈ ಆರ್ಟಿಕಲಲ್ಲಿ ಕೊಟ್ಟಿರುವಂತಹ ವಿಷಯ GS ಪೇಪರ್ 3 ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಿಸಿದಂತೆ. ಸೊ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಿಸಿದಂತಹ ವಿಷಯಗಳು ನಮಗೆ ಮೇನ್ಸಲ್ಲಿ ಅಥವಾ ಎಸ್ಸೆಯಲ್ಲಿ ಕೇಳಿದಾಗ ಇವುಗಳು ಬದಲಾವಣೆಗಳು ಹಾಗೂ ಜನರ ಜೀವನದಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಮತ್ತು ಇಂಪ್ರೊವೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ನೋಡಿದಾಗ 3 ರಿಪೋರ್ಟ್ಸ್ಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಮೊದಲನೇದು ನೀತಿ ಆಯೋಗ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳಿದ ಹಾಗೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಒಂದು ಡಿಜಿಟಲ್ ಟೆಕ್ನಾಲಜಿಯಿಂದ 2025ರವರೆಗೆ 1 ಟ್ರಿಲಿಯನ್ ಎಕಾನಮಿಯನ್ನು ಅಚೀವ್ ಮಾಡಲು ಸಾಧ್ಯವಾಗಲಿದೆ. ಹಾಗೆ ಟ್ರಯಾ ಹೇಳ್ತಾ ಇರೋ ಹಾಗೆ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಹೇಳ್ತಾ ಇರೋ ಹಾಗೆ ದೇಶದಲ್ಲಿ 54% ಪಾಪ್ಯುಲೇಷನ್ನು ಇಂಟರ್ನೆಟನ್ನು ಹೊಂದ್ಕೊಂಡಿದೆ. 75ನೇ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ನ ಸರ್ವೆಯ ಪ್ರಕಾರ 20% ಪಾಪ್ಯುಲೇಷನ್ಗೆ ಇಂಟರ್ನೆಟ್ ಉಪಯೋಗಿಸುವ ಎಬಿಲಿಟಿ ಇದೆ ಅನ್ನುವಂಥದ್ದು. ಇಂಟರ್ನೆಟ್ ರಿಪೋರ್ಟ್ 2019ರ ಪ್ರಕಾರ ಅರ್ಬನ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರಲ್ಲಿ ನಾವು ಇಂಟರ್ನೆಟ್ ಪೆನಿಟ್ರೇಷನ್ ಆಗಿರೋದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಭಾರತ ದೇಶದಲ್ಲಿ ಉಮಂಗ್ ಆ್ಯಪ್ ಬಗ್ಗೆ ನೀವು ಕೇಳಿರಬಹುದು. ಉಮಂಗ್ ಆ್ಯಪ್ ಅಂತಂದರೆ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ಸೊ ಈ ಒಂದು ಯೂನಿಫೈಡ್
ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ದೇಶದಲ್ಲಿ ಒಟ್ಟು 2084 ಸರ್ವಿಸಸ್ಗಳನ್ನು 194 ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ, ಅಂದರೆ ಎಜುಕೇಷನ್, ಶಿಕ್ಷಣ, ಹೆಲ್ತ್, ಫೈನಾನ್ಸ್, ಸೋಷಿಯಲ್ ಸೆಕ್ಯೂರಿಟಿ ಎಕ್ಸೆಟ್ರಾ ಸಂಬಂಧಿಸಿದಂತೆ ಇವುಗಳಿಗೆ ಪ್ರಾವಧಾನವನ್ನು ಮಾಡಲಾಗಿದೆ. ಸೊ ಈ ಆರ್ಟಿಕಲಲ್ಲಿ ಈ ರೀತಿಯ ಒಂದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಹೆಚ್ಚಿಸಬೇಕು ಅಂತಂದರೆ ಇಂಟರ್ನೆಟ್ ಹಾಗೂ ಡಿಜಿಟಲ್ ಪೆನಿಟ್ರೇಷನನ್ನು ಹೆಚ್ಚಿಗೆ ಮಾಡುವ ಅವಶ್ಯಕತೆ ಇದೆ. ಆದರೆ ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೋಬೇಕು, ಡಿಜಿಟೈಸೇಷನ್ ಹೆಚ್ಚಾದ ಹಾಗೆ ದೇಶದಲ್ಲಿ ಇಂಟರ್ನೆಟ್ ಪಾವರ್ಟಿ ಅಥವಾ ಡಿಜಿಟಲ್ ಪಾವರ್ಟಿ ಅನ್ನುವಂತಹ ಪದವನ್ನು ಉಪಯೋಗಿಸಲಾಗ್ತಿದೆ. ಸೊ ಯಾರೆಲ್ಲ ಡಿಜಿಟಲ್ ಟೆಕ್ನಾಲಜಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗೋದಿಲ್ವೋ ಆ ರೀತಿಯ ಜನರ ಸಂಖ್ಯೆ ಹೆಚ್ಚಾಗಲಿದೆ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಈ ಒಂದು ಸಂದರ್ಭದಲ್ಲಿ PM ವಾಣಿ ಅಡಿಯಲ್ಲಿ PDOಗಳು ಏನು ಕರಿತಿದೀವೋ, ಪಬ್ಲಿಕ್ ಡೇಟಾ ಆಫೀಸರ್ಸ್ಗಳು, ಅದು ಟೀ ಸ್ಟಾಲ್ ಆಗಿರಬಹುದು, ಪಾನ್ ಶಾಪ್ ಆಗಿರಬಹುದು, ಅವರು ಸಹ ವೈಫೈ ಹಾಟ್ಸ್ಪಾಟ್ಸ್ಗಳನ್ನು ಸಬ್ಸ್ಕ್ರೈಬರ್ಸ್ಗಳಿಗೆ ಒಂದಿಷ್ಟು ಹಣದಲ್ಲಿ ಕೊಡಬಹುದು. ಅದರಿಂದಾಗಿ ದೇಶದಲ್ಲಿ ಆಲ್ಟರ್ನೇಟಿವ್ ರೆವಿನ್ಯೂ ಮಾಡೆಲನ್ನು ಜನರೇಟ್ ಮಾಡಲು ಸಾಧ್ಯವಾಗಲಿದೆ. ಹಾಗೆ ದೇಶದಲ್ಲಿ 99% ಯೂಸರ್ಸ್ ಏನು ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾರೋ ಅದು ಮೊಬೈಲಲ್ಲೇ ಯೂಸ್ ಮಾಡ್ತಿರೋದು. ಹಾಗೆ 88% ಜನರು ಮೊಬೈಲ್ 4G ನೆಟ್ವರ್ಕನ್ನು ಉಪಯೋಗಿಸ್ತಿದ್ದಾರೆ. ಇರುವಂತಹ ಲಿಮಿಟೆಡ್ ನೆಟ್ವರ್ಕ್ನಲ್ಲಿ ಇಷ್ಟು ದೊಡ್ಡ ಓವರ್ಲೋಡ್ ಆದಾಗ ಸ್ಪೀಡ್ ಮತ್ತು ಕ್ವಾಲಿಟಿ ಆಫ್ ಇಂಟರ್ನೆಟ್ನಲ್ಲಿ ನಾವು ಒಂದಿಷ್ಟು ಕಡಿತವನ್ನು ಕಾಣ್ತಾ ಇದ್ದೀವಿ. ಇದಕ್ಕೆ ಉದಾಹರಣೆಯಾಗಿ ಅಥವಾ ಸೊಲ್ಯೂಷನ್ ಆಗಿ PM ವಾಣಿ ತನ್ನ ಕಾರ್ಯವನ್ನು ನಿರ್ವಹಿಸಲಿದೆ ಅನ್ನುವಂತಹ ಮಾತನ್ನು ಲೇಖಕರು ಇಲ್ಲಿ ಹೇಳಲು ಪ್ರಸ್ತುತಪಡಿಸ್ತಿದ್ದಾರೆ. ಹಾಗೆ PDOA ಮತ್ತು ಆ್ಯಪ್ ಅಗ್ರಿಗೇಟರ್ಸ್ಗಳ ಬಗ್ಗೆ ಮಾತಾಡಿದ್ವಿ. PDOಗಳು ಪಬ್ಲಿಕ್ ಡೇಟಾ ಆಫೀಸರ್ಸ್ಗಳು, ಇವರು ಸಬ್ಸ್ಕ್ರೈಬರ್ಸ್ಗಳಿಗೆ ಒಂದಿಷ್ಟು ಹಣವನ್ನು, ಸುಂಕವನ್ನು ಪಡೆದು ಅದರ ಆಧಾರದ ಮೇಲೆ ವೈಫೈ ಸರ್ವಿಸಸನ್ನು ಕೊಡಲಿದ್ದಾರೆ. PDOAಗಳು ಸ್ಪೆಕ್ಟ್ರಮ್ ಕಂಪನಿಗಳಿಂದ ಡೇಟಾವನ್ನು ಪಡೆದು ಅದನ್ನು PDOಗಳಿಗೆ ಕೊಡಲಿದ್ದಾರೆ. ಹಾಗೂ ಆ್ಯಪ್ ರೆಗ್ಯುಲೇಟರ್ಸ್ಗಳು ಈ ಒಂದು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ಗೆ ಬೇಕಾದಂತಹ ಆ್ಯಪ್ ಡೆವಲಪ್ಮೆಂಟಿಗೆ ಸಹಕಾರವನ್ನು ಮಾಡಲಿದ್ದಾರೆ. ಟ್ರಯಾ ಹೇಳ್ತಾ ಇರೋ ಹಾಗೆ ಈ ಒಂದು ವೈಫೈ ಸಿಸ್ಟಮ್ ಜಾರಿಗೆ ಬರಬೇಕು ಅಂತಂದರೆ 2 ಪ್ರಾಬ್ಲಮ್ಸ್ಗಳು ಅಥವಾ 2 ಕ್ಷೇತ್ರಗಳಲ್ಲಿ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇದೆ. ಒಂದು ಇಂಟರ್ಆಪರಬಿಲಿಟಿ, ಎರಡನೇದು ಪೇಮೆಂಟ್. ಸೊ ಇಂಟರ್ಆಪರಬಿಲಿಟಿ ಅಂತಂದರೆ ಒಂದು ವೈಫೈ ಹಾಟ್ಸ್ಪಾಟಿಂದ ಇನ್ನೊಂದು ವೈಫೈ ಹಾಟ್ಸ್ಪಾಟಿಗೆ ಬದಲಾಗಬೇಕಾದರೆ ಸಬ್ಸ್ಕ್ರೈಬರ್ಗಳು ಯಾವುದೇ ಒಂದು ತೊಂದರೆಯನ್ನು ಅನುಭವಿಸಬಾರದು. ಅದೇ ರೀತಿಯಲ್ಲಿ ಏನು ಇಂಟರ್ನೆಟ್ ಸರ್ವಿಸಸ್ ₹2 ಕೊಡಲು ಪ್ರಾವಧಾನವನ್ನು ಮಾಡಲು ಸಾಧ್ಯವಾಗುತ್ತದೆಯೋ ಇದರಲ್ಲಿ ಮಲ್ಟಿಪಲ್ ಪೇಮೆಂಟ್ ಆಪ್ಷನ್ಸನ್ನು ಮಾಡಿಕೊಡಬೇಕು. ಸೊ OTPಯನ್ನು ಆಧರಿಸಿ ಮಾಡುವಂತಹ ಸಿಸ್ಟಮ್ ಒಂದಿಷ್ಟು ಕಷ್ಟವಾಗಿರೋದ್ರಿಂದ ಇದರಲ್ಲಿ KYC ಅನ್ನು ಅಳವಡಿಸಬೇಕು. ಅದಕ್ಕೆ ಲಿಂಕಿಂಗ್ ಆಫ್ ಆಧಾರ್ ಮಾಡುವ ಅವಕಾಶಗಳು ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಈ PM ವಾಣಿಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೋಸ್ಕರ ಭಾರತ ಸರ್ಕಾರ ಮಾಡಿದಂತಹ ಭಾರತ್ ನೆಟ್ ಸ್ಕೀಮ್ ತಮಗೆಲ್ಲ ನೆನಪಿದ್ರೆ, ಈ ಒಂದು ಭಾರತ್ ನೆಟ್ ಸ್ಕೀಮ್ನ ಅಡಿಯಲ್ಲಿ ದೇಶದಲ್ಲಿ ಇರುವಂತಹ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಕೊಡಲು ನಿಶ್ಚಯ ಮಾಡಲಾಗಿತ್ತು. ಆದರೆ ಈ ಪ್ರಾಜೆಕ್ಟ್ಸ್ ಬರೀ ಡೆಡ್ಲೈನ್ಸ್ಗಳನ್ನು ಮುಂದೆ ಹಾಕೋದಾಯಿತು ಹೊರತು ಇದರಿಂದ ಆದಂತಹ ಇನ್ಫ್ರಾಸ್ಟ್ರಕ್ಚರಿಂದಲೂ ಸಹ ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸೊ ಈ ಸಂದರ್ಭದಲ್ಲಿ PM ವಾಣಿ ಈ ಒಂದು ಭಾರತ್ ನೆಟ್ ಯಾವ ಒಂದು ಉದ್ದೇಶದೊಂದಿಗೆ ಜಾರಿಗೆ ತರಲಾಗಿತ್ತೋ ಅದು ಈ ಒಂದು ಕನಸನ್ನು ಪೂರೈಸಲು ಸಾಧ್ಯವಾಗಲಿದೆ ಅನ್ನುವಂತಹ ವಿಷಯನ ಹೇಳ್ತಾ ಇರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಅತಿ ಮುಖ್ಯವಾದ ವಿಷಯ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈ ಸ್ಕೀಮ್ನ ಅಡಿಯಲ್ಲಿ ಇರುವಂತಹ ಸೆಕ್ಯೂರಿಟಿ ಮತ್ತು ಪ್ರೈವಸಿ ಕನ್ಸರ್ನ್ಸ್ಗಳ ಬಗ್ಗೆ. ನಮಗೆಲ್ಲ ಗೊತ್ತಿರೋ ಹಾಗೆ 15 ಏರ್ಪೋರ್ಟ್ಗಳಲ್ಲಿ, ಉದಾಹರಣೆಗೆ ಜರ್ಮನಿ, ಭಾರತ, ಆಸ್ಟ್ರೇಲಿಯಾ ಮತ್ತು US ಉಪಯೋಗಿಸುವಂತಹ ಪಬ್ಲಿಕ್ ವೈಫೈ ಆಕ್ಸೆಸ್ ಮಾಡಿರೋದ್ರಿಂದ ಪರ್ಸನಲ್ ಡೇಟಾ ಲೀಕ್ ಆಗಿದೆ. ಸೊ ಈ ರೀತಿಯ ಡೇಟಾ ಲೀಕೇಜ್ಗಳು ಈ ಸಿಸ್ಟಮ್ನಲ್ಲಿ ನಾವು ಕಾಣ್ತೀವಿ. ಆದರೆ ಈ ರೀತಿಯ ಒಂದು ಬದಲಾವಣೆಗಳಿಂದಾಗಿ ಯಾವುದೇ ರೀತಿಯಾಗಿ PM ವಾಣಿಯ ಇಂಪ್ಲಿಮೆಂಟೇಷನಲ್ಲಿ ಬದಲಾವಣೆಗಳು ಆಗೋದಿಲ್ಲ. ಆದರೆ ಟ್ರಯಾ ಹೇಳ್ತಾ ಇರೋ ಹಾಗೆ ಕಮ್ಯುನಿಟಿ ಇಂಟ್ರೆಸ್ಟ್ಗಳಿಗೆ ಇರುವಂತಹ ಡೇಟಾನ ಲೋಕಲ್ ಆಗಿ ಸ್ಟೋರ್ ಮಾಡ್ಕೋಬೇಕು, ಅದನ್ನು ಇಂಟರ್ನೆಟ್ಟಲ್ಲಿ ಸೇವ್ ಮಾಡಬಾರದು ಅನ್ನುವಂತಹ ಒಂದು ಮಾತನ್ನು ಹೇಳಲಾಗಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಸರ್ಕಾರವೂ ಸಹ ಒಂದಿಷ್ಟು ಡೇಟಾ ಪ್ರೊಟೆಕ್ಷನ್ ಬಿಲ್ನ ಮೇಲೆ ಒಂದಿಷ್ಟು ಸೀರಿಯಸ್ ಆಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರದ ಭಾರತ್ ನೆಟ್ ಸ್ಕೀಮ್ನ ಅಡಿಯಲ್ಲಿ ಇದ್ದಂತಹ ಕನಸು ಇಡೀ ದೇಶದ ಗ್ರಾಮೀಣ ಪ್ರದೇಶಗಳಿಗೆ ಸಿಗಬೇಕಾದಂತಹ ಇಂಟರ್ನೆಟ್ ಕನೆಕ್ಟಿವಿಟಿ ಮತ್ತು ಅದರ ಜೊತೆಯಲ್ಲಿ ದೇಶದ ಜನರಲ್ಲಿ ಡಿಜಿಟಲ್ ಲಿಟ್ರಸಿಯನ್ನು ಹೆಚ್ಚಿಸಲು ಈ ಒಂದು ಕಾರ್ಯಕ್ರಮ ಪೂರಕವಾಗಿ ಕೆಲಸ ಮಾಡಲಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.